ನ್ಯೂಸ್ 88 ಕನ್ನಡ ವಾಹಿನಿ ಸುದ್ದಿ ಮಾಡಿದ ಫಲಶ್ರುತಿಯಾಗಿ ಇಂದು ಹಿರಿಯ ಸಿವಿಲ್ ಜಿಲ್ಲಾ ನ್ಯಾಯಾಧೀಶರು ತಾರಿಹಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಎಂಎಸ್ಪಿಸಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ವೇಳೆ ನ್ಯೂಸ್ 88 ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ವರದಿ ಖಚಿತ ಮತ್ತು ನಿಖರವಾದ ಸುದ್ದಿ ಎಂದು ಸ್ವತಃ ನ್ಯಾಯಾಧೀಶರು ಅವಲೋಕಿಸಿದರು. ಯಾವ ರೀತಿ ಪರಿಶೀಲನೆ ಮಾಡಿದ್ರು ಎಂಬುದನ್ನು ನೀವೇ ನೋಡಿ. ಪರಿಶೀಲನೆ ವೇಳೆ 4.5 ಟನ್ ತೂಕದ ನಿರುಪಯುಕ್ತ ಬೆಲ್ಲ ಹಾಗೂ ಉಪಯೋಗಕ್ಕೆ ಯೋಗ್ಯವಲ್ಲದ ಮಸಾಲೆ ಹಾಗೂ 3 ಟನ್ ನುಷಿ ತುಂಬಿದ ಅಕ್ಕಿ ವಾಪಸ್ ಕಳುಹಿಸುವಂತೆ ಆದೇಶ ಮಾಡಿದ್ದಾರೆ. ಒಟ್ಟಾರೆ ಎಲ್ಲ ಆಹಾರ ಪದಾರ್ಥ ಪರಿಶೀಲಿಸಿ ಈ ಉತ್ಪನ್ನಗಳನ್ನು ಯಾರು ಪೂರೈಕೆ ಮಾಡುತ್ತಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.